ಎಲ್ಲರಿಗೂ ಶರಣಾರ್ಥಿ. ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಣಿಮಹೇಶ ಕೈಲಾಸದಲ್ಲಿ ನಿಗೂಢ ಬೆಳಕು. ಮಣಿಮಹೇಶ ಪರ್ವತದಲ್ಲಿದೆ ಸ್ವರ್ಗದ ಬಾಗಿಲು. ಕೈಲಾಸ ಪರ್ವತ ಅನ್ನೋ ಪದ ಕಿವಿಗೆ ಬಿದ್ದಾಕ್ಷಣ ನಮ್ಮ ಮನಸ್ಸಲ್ಲಿ ಮೂಡತೆ ಭಕ್ತಿ ಮತ್ತು ಪವಿತ್ರವಾದ ಪೂಜ್ಯನೀಯ ಭಾವನೆ. ಯಾಕಂದ್ರೆ ಕೈಲಾಸ ಪರ್ವತದಲ್ಲಿ ಪರಮೇಶ್ವರರು ಪಾರ್ವತಿ ದೇವಿಯೊಂದಿಗೆ ವಾಸವಾಗಿರ್ತಾರೆ. ತನ್ನ ಜೀವಿತಾವಧಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾತ್ರ ಮಾಡುವಂತಹ ವ್ಯಕ್ತಿಯ ಸಾವಿನ ಬಳಿಕ ಆ ವ್ಯಕ್ತಿ ಆತ್ಮ ಕೈಲಾಸ ಪರ್ವತದಲ್ಲಿ ನೆಲೆಸುತ್ತದೆ ಎನ್ನುವ ನಂಬಿಕೆಗಿದೆ. ಆದರೆ ಹಿಮಾಲಯದಲ್ಲಿ 5 ಕೈಲಾಸಗಳು ಇವೆ. ಈ 5 ಕೈಲಾಸಗಳಲ್ಲಿ 4 ಕೈಲಾಸಗಳು ಭಾರತಕ್ಕೆ ಸೇರಿರುವ ಹಿಮಾಲಯ ಶ್ರೇಣಿಯಲ್ಲಿದ್ರೆ ಉಳಿದ 1 ಕೈಲಾಸ ಟಿಬೆಟ್ ದೇಶದ ವ್ಯಾಪ್ತಿಗೆ ಒಳಪಡುತ್ತದೆ. ಪಂಚ ಕೈಲಾಸಗಳಂದ್ರೆ ಹಿಮಾಚಲ ಪ್ರದೇಶದಲ್ಲಿನ ಕಿನ್ನರ್ ಜಿಲ್ಲೆಯಲ್ಲಿರುವ ಕಿನ್ನರ್ ಕೈಲಾಸ, ಚಂಬಾಪ್ ಜಿಲ್ಲೆಯಲ್ಲಿರುವ ಮಣಿಮಹೇಶ ಕೈಲಾಸ, ಉತ್ತರಾಖಂಡದಲ್ಲಿರುವ ಆದಿ ಕೈಲಾಸ ಅಥವಾ ಓಂ ಪರ್ವತಕ್ಕೆ ಸಮೀಪವಿರುವ ಶ್ರೀಕಾಂತ್ ಕೈಲಾಸ ಮತ್ತು ಹೀಗೆ 5 ಕೈಲಾಸಗಳು ಇವೆ. ಪ್ರತಿಯೊಂದು ಪರ್ವತಕ್ಕೂ ತನ್ನದೇ ಆದ ಪೌರಾಣಿಕ ಕಥೆಯಿದೆ. ಹಾಗೂ ಎಲ್ಲಾ ಕೈಲಾಸಗಳಲ್ಲಿಯೂ ಪರಮಾತ್ಮ ವಿವಿಧ ರೂಪಗಳಲ್ಲಿ ವಾಸವಾಗಿದ್ದಾನೆ. ಪ್ರತಿಯೊಬ್ಬ ಹಿಂದೂ ಸಹ ತನ್ನ ಜೀವನದಲ್ಲಿ 1 ಬಾರಿಯಾದರೂ ಈ ಕೈಲಾಸ ಪರ್ವತಕ್ಕೆ ಹೋಗುವ ಆಸೆಯನ್ನ ಇಟ್ಕೊಂಡಿರ್ತಾರೆ. ಈ 5 ಕೈಲಾಸಗಳಲ್ಲಿಯೂ ಅತ್ಯಂತ ರೋಚಕವಾಗಿ ಹಾಗೂ ಹಲವಾರು ನಿಗೂಢತೆಗಳನ್ನು ತನ್ನೊಳಗೆ ಇಟ್ಕೊಂಡಿರುವಂತಹ ಕೈಲಾಸವೇ ಮಣಿಮಹೇಶ ಕೈಲಾಸ. ಈ ಮಣಿಮಹೇಶ ಕೈಲಾಸ ಈಗ ಯಾಕೆ ಸುದ್ದಿಯಲ್ಲಿದೆ ಎಂದರೆ, ಮಣಿಮಹೇಶ ಕೈಲಾಸದಲ್ಲಿ ಒಂದು ಬೆಳಕು ಪ್ರಜ್ವಲಿಸ್ತಾಗಿದೆ. ಈ ಬೆಳಕು ಎಲ್ಲಿಂದ ಬಂತು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕೆ ಹೊರಟಂತಹ ನಾಸಾ ವಿಜ್ಞಾನಿಗಳಿಗೂ ಕೂಡ ಆಶ್ಚರ್ಯ ಕಾದಿತ್ತು. ಕಳೆದ 2 ತಿಂಗಳಿನಿಂದ ಮಣಿಮಹೇಶ ಕೈಲಾಸದಲ್ಲಿ ಒಂದು ನಿಗೂಢ ಬೆಳಕು ಪ್ರಜ್ವಲಿಸ್ತಾ ಇದೆಯಂತೆ. ಹಾಗಾದ್ರೆ ಎಲ್ಲಿದೆ ಆ ಮಣಿಮಹೇಶ ಪರ್ವತ? ಮಣಿಮಹೇಶ ಕೈಲಾಸ ಪರ್ವತದಲ್ಲಿ ಪ್ರಜ್ವಲಿಸ್ತಾ ಇರುವ ಆ ಬೆಳಕು ಎಲ್ಲಿಂದ ಬರ್ತಾ ಇದೆ? ಕಲಿಯುಗದಲ್ಲಿ ನಡೀತಾ ಇರುವ ಚಮತ್ಕಾರದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇಂತಹ ವಿಸ್ಮಯಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ನೀವೇನಾದ್ರೂ ಶಿವಭಕ್ತರಾಗಿದ್ರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ನೀವೇನಾದ್ರೂ ಹಿಂದೂ ಸನಾತನ ಧರ್ಮವನ್ನ ಪಾಲಿಸೋರಾದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ವಿಡಿಯೋವನ್ನ ಶುರು ಮಾಡೋಣ ಬನ್ನಿ. ಮಣಿಮಹೇಶ ಕೈಲಾಸ ಪರ್ವತ ಮಣಿ ರಹಸ್ಯ ಏನು ಗೊತ್ತಾ? ಶಿವನ ಚಮತ್ಕಾರಗಳಿಗೆ ಸಂಬಂಧಿಸಿದ ಅನೇಕ ಸ್ಥಳಗಳಿವೆ ವಿಶ್ವದಲ್ಲಿ. ಅದರಲ್ಲಿ ಮುಖ್ಯವಾದದ್ದು ಪಂಚ ಕೈಲಾಸ. ಇಂದು ನಾವು ಮಣಿಮಹೇಶ್ವರ ಕೈಲಾಸದ ಬಗ್ಗೆ ತಿಳಿಸ್ತಾ ಇದ್ದೀವಿ. ಈ ಪರ್ವತದ ತುದಿಯಲ್ಲಿ ಒಂದು ಮಣಿ ಇದೆಯಂತೆ. ಹೀಗಾಗಿ ಈ ಪರ್ವತಕ್ಕೆ ಮಣಿಮಹೇಶ ಪರ್ವತ ಅಂತ ಕರೆಯಲಾಗುತ್ತೆ. ಈ ಪರ್ವತದ ಬಗ್ಗೆ ಅನೇಕರು ಒಂದೊಂದು ಕಥೆಗಳನ್ನು ಹೇಳ್ತಾರೆ. ಪಾರ್ವತಿಯ ಜೊತೆ ಮದುವೆಯಾದ ನಂತರ ಶಿವನು ಮಣಿಮಹೇಶ ಪರ್ವತದ ರಚನೆ ಮಾಡಿದ ಅಂತ ಹೇಳಲಾಗತ್ತೆ. ಇದನ್ನ ಗಿರಿಜೆಯ ರೂಪದಲ್ಲಿ ಪೂಜಿಸಲಾಗತ್ತೆ. ಮಣಿಮಹೇಶ ಪರ್ವತದಲ್ಲಿ ಶಿವನು ವರ್ಷಾನುಗಟ್ಟಲೆ ತಪಸ್ಸು ಮಾಡ್ತಾ ಇದ್ರು. ಶಿವನು ಇಲ್ಲಿ ವಾಸ ಮಾಡಲು ರೂಪಧಾರಣೆ ಮಾಡಿದ್ದನು. ಅದಕ್ಕಾಗಿ ಮಣಿಮಹೇಶ ಪರ್ವತವನ್ನ ಸೃಷ್ಟಿ ಮಾಡಿದ ಅಂತ ಹೇಳಲಾಗತ್ತೆ. ನೀವೇನಾದ್ರೂ ಶಿವನ ಭಕ್ತರಾಗಿದ್ರೆ ಈ ಕೂಡಲೇ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಈ ಪರ್ವತದ ಮೇಲ್ಭಾಗ ಯಾವಾಗಲೂ ಮೋಡದಿಂದ ಮುಚ್ಚಿಕೊಂಡಿರುತ್ತೆ. ಇದರ ತುದಿ ಅಷ್ಟು ಸುಲಭವಾಗಿ ಕಾಣೋದಕ್ಕೆ ಸಾಧ್ಯವಿಲ್ಲ. ಮೋಡ ಚದುರಿದಾಗ ಅಪರೂಪಕ್ಕೆ ಮಣಿ ಪರ್ವತದ ತುದಿಯಲ್ಲಿ ದರ್ಶನವಾಗತ್ತೆ. ಅಲ್ಲಿ ತ್ರಿಶೂಲ, ನಂದಿ ಮತ್ತು ಓಂಕಾರ ಆಕಾರದಲ್ಲಿ ಬೆಳಕು ಕಾಣಿಸುತ್ತೆ. ಮೋಡ ಚದುರಿದಾಗ ಕೈಲಾಸದ ದರ್ಶನವಾಗತ್ತೆ. ಅರ್ಧರಾತ್ರಿಯಲ್ಲಿ ಮೋಡ ಆ ಪರ್ವತದಿಂದ ಸರಿದಾಗ ಅಲ್ಲಿರುವ ಮಣಿಯಿಂದಾಗಿ ಇಡೀ ಪರ್ವತವು ಚಿನ್ನದಂತೆ ಹೊಳೆಯುತ್ತಂತೆ. ಕೈಲಾಸ ಪರ್ವತ ಕಲ್ಲಿನದ್ದಲ್ಲ, ಬದಲಾಗಿ ಚಿನ್ನದ ಪರ್ವತದಂತೆ ಕಾಣಿಸುತ್ತೆ. ಈ ಪರ್ವತವನ್ನ ಈವರೆಗೂ ಯಾರೂ ಹತ್ತಿಲ್ಲ. ಯಾರು ನಿಜವಾಗಿ ಶ್ರದ್ಧೆಯಿಂದ ಶಿವನನ್ನ ಪ್ರಾರ್ಥನೆ ಮಾಡ್ತಾರೋ ಅವರಿಗಷ್ಟೇ ಈ ಪರ್ವತ ಹತ್ತಲು ಸಾಧ್ಯವಾಗತ್ತೆ ಅಂತ ಹೇಳಲಾಗಿದೆ. ಹರರ್ಸಲ್ನಿಂದ ಮಣಿಮಹೇಶ್ವರನಿಗೆ 13 ಕಿಲೋಮೀಟರ್ ದೂರದಲ್ಲಿದೆ. ಶಿವಘಾಟ ಸಿಗತ್ತೆ. ಈ ಪರ್ವತದಲ್ಲಿ ಕಿವಿ ಕೊಡುವುದರಿಂದ ಡೋಲಿನ ಶಬ್ದ ಕೇಳಿಸುತ್ತೆ. ಸ್ವಲ್ಪ ಮುಂದೆ ಸಾಗಿದ್ರೆ ಒಂದು ಕುಂಡ ಸಿಗತ್ತೆ. ಇಲ್ಲಿ ಮಹಿಳೆಯರು ಸ್ನಾನ ಮಾಡುವ ಪರಂಪರೆ ಇಲ್ಲಿದೆ. ಆದರೆ ಪುರುಷರು ಈ ಕುಂಡವನ್ನ ಇಣುಕಿ ನೋಡಬಾರದು. ಇಲ್ಲಿಗೆ ಬರುವ ಪ್ರವಾಸಿಗರು ಪ್ರಮುಖ ಆಕರ್ಷಣೆಯೆಂದ್ರೆ ಮಣಿಮಹೇಶ್ವರ ಪರ್ವತ ಹಾಗೂ ಮಣಿಮಹೇಶ್ವರ್ ನದಿ. 13,000 ಮಣಿಮಹೇಶ್ವರ ಕೆರೆಗಳು ಇವೆ. ಇಲ್ಲಿ ಹೆಚ್ಚಿನವರು ಸ್ನಾನ ಮಾಡ್ತಾರೆ. ಅರಾಧಾಷ್ಟಮಿ ದಿನ ಹಿಂದೂಗಳು ಈ ಕೆರೆಯನ್ನ ದಾಟ್ತಾರೆ.
ಮಣಿಮಹೇಶ್ವರ ಪರ್ವತದ ತುದಿಯಲ್ಲಿ ಹೊಳೆಯುವುದು ಮಣಿ ಎನ್ನಲಾಗತ್ತೆ. ಆದರೆ ಆ ರಹಸ್ಯ ಇನ್ನೂ ರಹಸ್ಯವಾಗಿಯೇ ಉಳಿದುಕೊಂಡಿದೆ. ಸಮುದ್ರ ಮಟ್ಟದಿಂದ ಸುಮಾರು 18,000 ಫೀಟ್ ಎತ್ತರದಲ್ಲಿರುವ ಈ ಪರ್ವತವನ್ನ ಅಭಿಜಿತ್ ಎನ್ನುವ 20 ವರ್ಷದ ಯುವಕನೊಬ್ಬ ಈ ಪರ್ವತವನ್ನ ಏರುವಲ್ಲಿ ಯಶಸ್ವಿಯಾಗಿದ್ದ. ಅಲ್ಲಿನ ಕೆಲವು ಫೋಟೋಗಳನ್ನು ಕ್ಲಿಕ್ಕಿಸಿ ಕೆಳಗಡೆ ಬಂದಿದ್ದಂತೆ. ಇನ್ನು ಹಿಮಾಲಯ ಪರ್ವತ, ಈ ಕೈಲಾಸ ಪರ್ವತ ಅನೇಕ ವಿಸ್ಮಯಗಳನ್ನು ಒಳಗೊಂಡಿದೆ. ಹಿಮಾಲಯದಲ್ಲಿ ಸಾಧು ಸಂತರು ತಪಸ್ಸು ಮಾಡಿ ಧ್ಯಾನದಲ್ಲಿ ಮಗ್ನರಾಗಿರ್ತಾರೆ ಎನ್ನುವ ನಂಬಿಕೆ ಮತ್ತು ನೀವು ಕೇಳಿದ್ದೀರಾ. ಆದರೆ ಹಿಮಾಲಯದಲ್ಲಿ ಅಮರರಾಗುವಂತಹ ವರದಾನವೂ ಇದೆಯಂತ ಹೇಳಲಾಗತ್ತೆ. ಇದು ಎಲ್ಲರಿಗೂ ಸಿಗೋದಿಲ್ಲ. ಆ ವರವನ್ನ ಪಡೆಯಬೇಕಾದ್ರೆ ನೀವು ವಿಶೇಷ ಸ್ಥಳಕ್ಕೆ ಹೋಗಲೇಬೇಕು. ಅಲ್ಲಿ ಹೋಗುವುದು ಅಷ್ಟೊಂದು ಸುಲಭದ ಮಾತಲ್ಲ. ನೀವೇನಾದರೂ ಶಿವನ ಭಕ್ತರಾಗಿದ್ರೆ ಈ ಕೂಡಲೇ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ವಿಶ್ವದ ರಹಸ್ಯಮಯ ಸ್ಥಳಗಳಲ್ಲಿ ಹಿಮಾಲಯವೂ ಕೂಡ ಒಂದಾಗಿದೆ. ಹಿಮಾಲಯದ ಬೆಟ್ಟಗುಡ್ಡಗಳಲ್ಲಿ ಸಾಕಷ್ಟು ರಹಸ್ಯಗಳು ಅಡಗಿವೆ ಮತ್ತು ಅರಹಸ್ಯ ಸ್ಥಳಗಳು ಇವೆ. ಇಲ್ಲಿ ಜನರು ಅಮರರಾಗ್ತಾರೆ ಅಂತ ಹೇಳಲಾಗತ್ತೆ. ಯಾಕಂದ್ರೆ ಇಲ್ಲಿರುವವರಿಗೆ ಯಾರಿಗೂ ಕೂಡ ಸಾವಿಲ್ಲ, ಎಲ್ಲ ಅಮರರಾಗಿದ್ದಾರಂತೆ. ಸಿದ್ಧಿ ಪುರುಷರಿಗಷ್ಟೇ ಈ ಸ್ಥಳ ಸಿಗತ್ತೆ. ಸಾಧಾರಣ ಮನುಷ್ಯರು ತಲುಪಲು ಸಾಧ್ಯವಾಗುವುದಿಲ್ಲ. ಈ ಮಠದಲ್ಲಿ ಸಮಯವನ್ನ ನಿಲ್ಲಿಸುವ ಮಹಾತ್ಮ ತಪಸ್ಸಿಗಳು ಕೂಡ ಲೀನರಾಗಿದ್ದಾರೆ. ಇಲ್ಲಿನ ಸನ್ಯಾಸಿಗಳ ಆಯಸ್ಸು ನಿಂತು ಹೋಗತ್ತೆ, ಯಾರಿಗೂ ಸಾವಿಲ್ಲ ಅನ್ನುವಂತಹ ಮಾತು ಇದೆ. ನೀವೇನಾದರೂ ಶಿವನ ಭಕ್ತರಾಗಿದ್ರೆ ಈ ಕೂಡಲೇ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಿಮಾಲಯದ ಮೇಲಿರುವ ಆ ದೃಶ್ಯ ಆಶ್ರಮವನ್ನ ಸಿದ್ಧಾಶ್ರಮ ಅಂತ ಹೇಳಲಾಗತ್ತೆ. ವಾಲ್ಮೀಕಿ ರಾಮಾಯಣ ಮಹಾಭಾರತದಲ್ಲೂ ಗ್ಯಾನ್ಗಂಜ್ ಅನ್ನ ಉಲ್ಲೇಖಿಸಲಾಗಿದೆ. ಯಾರು ಇದಕ್ಕೆ ಅರ್ಹರಾಗಿದ್ದಾರೋ ಅವರು ಈ ಸ್ಥಳವನ್ನ ಕಂಡುಹಿಡಿದಿದ್ದಾರೆ. ಅನರ್ಹರಿಗೆ ಈ ಸ್ಥಳ ಕಾಣಿಸೋದೇ ಇಲ್ವಂತೆ. ಪ್ರಾಚೀನ ಕಾಲದ ಋಷಿ ಮುನಿಗಳಿಂದ ಹಿಡಿದು ಆಧುನಿಕ ಕಾಲದವರೆಗೂ ಗ್ಯಾನ್ಗಂಜ್ ಒಂದು ವಿಶೇಷ ಗುಪ್ತ ಸ್ಥಳವಾಗಿದೆ. ಇದು ಸಿದ್ಧಿ ಯೋಗಿಗಳು ಮಾತ್ರ ಈ ಸ್ಥಳದಲ್ಲಿ ನೆಲೆಸಲು ಮತ್ತು ಪ್ರವೇಶಕ್ಕೆ ಅನುಮತಿಯನ್ನ ಕೊಡಲಾಗಿದೆ. ಸಿದ್ಧಾಶ್ರಮವು ನಮ್ಮ ಜಗತ್ತಿನಿಗಿಂತ ವಿಭಿನ್ನವಾಗಿದೆ. ಇಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳು ಇವೆ ಅಂತ ಹೇಳಲಾಗತ್ತೆ. ಇದಾಗಿತ್ತು ಕೈಲಾಸ ಪರ್ವತ ಮತ್ತು ಹಿಮಾಲಯ ಪರ್ವತ ಹಾಗೂ ಮಣಿಮಹೇಶ್ವರ ಪರ್ವತದ ಬಗೆಗಿನ ಮಾಹಿತಿ. ಹೇಗನಿಸ್ತು ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ. ನೀವೇನಾದರೂ ಶಿವನ ಭಕ್ತರಾಗಿದ್ರೆ ಈ ಕೂಡಲೇ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.